ಕುಮಾರ ಪರ್ವತ ಇದು ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್. ಇದು ಇರೋದು ಕೊಡಗು ಜಿಲ್ಲೆಯಲ್ಲಿ. ಇಲ್ಲಿಗೆ ಟ್ರೆಕ್ ಮಾಡಬೇಕು ಅಂದ್ರೆ 2 ಡಿಫರೆಂಟ್ ರೂಟ್ ಇದೆ, ಇನ್ನೊಂದು ಸರ್ಕ್ಯೂಟ್ ರೂಟ್ ಇದೆ. ಆ 3 ರೂಟ್ ನ ಹೇಳೋಕ್ಕಿಂತ ಮುಂಚೆ ಈ ರೀಲ್ ನ ಫಸ್ಟ್ ಸೇವ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ರೂಟ್ ಇದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಕಡೆಯಿಂದ ಸ್ಟಾರ್ಟ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಎಂಡ್ ಆಗುತ್ತೆ. ಈ ರೂಟ್ ಡಿಸ್ಟೆನ್ಸ್ 14+14 ಕಿಲೋಮೀಟರ್ ಆಗಿರುತ್ತೆ. ಈ ರೂಟ್ ಫಸ್ಟ್ ಸ್ಟಾರ್ಟ್ ಆಗೋದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಕಡೆಯಿಂದ. ಅಲ್ಲಿಂದ ಮುಂದಕ್ಕೆ ನಿಮಗೆ ಭಟ್ರ ಮನೆ ಸಿಗುತ್ತೆ, ಅಲ್ಲಿಂದ ಗಿರಿಗದ್ದೆ ಸಿಗುತ್ತೆ. ಗಿರಿಗದ್ದೆ ಅಂದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್. ಅಲ್ಲಿಂದ ಮುಂದಕ್ಕೆ ನಿಮಗೆ ಕಲ್ಲು ಮಂಟಪ ಸಿಗುತ್ತೆ, ಅದಾದ್ಮೇಲೆ ಶೇಷ ಪರ್ವತ, ಅದಾದ್ಮೇಲೆ ಫೈನಲಿ ಕುಮಾರ ಪರ್ವತ ಪೀಕ್ ಸಿಗುತ್ತೆ. ಸೆಕೆಂಡ್ ರೂಟ್ ಇದು ಬೀಡಳ್ಳಿ ಕಡೆಯಿಂದ ಸ್ಟಾರ್ಟ್ ಆಗಿ ಬೀಡಳ್ಳಿಗೆ ಎಂಡ್ ಆಗುತ್ತೆ. ಈ ರೂಟ್ ನ ಡಿಸ್ಟೆನ್ಸ್ 7+7 ಕಿಲೋಮೀಟರ್ ಆಗಿರುತ್ತೆ. ಇನ್ನೊಂದು ರೂಟ್ ಅಂದ್ರೆ ಸರ್ಕ್ಯೂಟ್ ರೂಟ್. ಈ ರೂಟ್ ಸ್ಟಾರ್ಟ್ ಆಗೋದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ, ಬಟ್ ಟ್ರೆಕ್ ಕಂಪ್ಲೀಟ್ ಮಾಡೋದು ಬೀಡಳ್ಳಿ ಕಡೆ. ಈ ಸರ್ಕ್ಯೂಟ್ ಪಾತ್ ನ ಟ್ರೆಕ್ ಡಿಸ್ಟೆನ್ಸ್ 21 ಕಿಲೋಮೀಟರ್ ಆಗಿರುತ್ತೆ, ಅಂದ್ರೆ 14+7 ಕಿಲೋಮೀಟರ್ ಆಗಿರುತ್ತೆ. ಇಷ್ಟೇ ನೋಡಿ ಕುಮಾರ ಪರ್ವತ ಟ್ರೆಕ್ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಟ್ರೆಕ್ ಅಂಡ್ ಟ್ರಾವೆಲ್ ಇನ್ಫಾರ್ಮೇಶನ್ ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.